ಹಾಯ್, ಹೆಲೋ, ನಮಸ್ಕಾರ. ಸ್ಟಡಿ ಕರ್ನಾಟಕ ಚಾನಲ್‌ಗೆ ನಿಮಗೆಲ್ಲ ಸ್ವಾಗತ. ಹಾಯ್, ಹೆಲೋ, ನಮಸ್ಕಾರ ಹೇಳಿದ್ನಲ್ಲ, ನಂಗೊಂದು ಜೋಕ್ ನೆನಪಾಯ್ತು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ ಅಂತ ನಮ್ಮ ಕಾಮಿಡಿ ಟೈಮ್ ಗಣೇಶ್ ಅವ್ರು ಬರ್ತಿದ್ರು ಆವಾಗ. ಇವಾಗ ಅವ್ರು ಗೋಲ್ಡನ್ ಸ್ಟಾರ್ ಗಣೇಶ್. ಅದು ನೆನಪಾಯ್ತು. ಓಕೆ. ಓಕೆ. ಸ್ಟಡಿ ಕರ್ನಾಟಕ ಚಾನಲ್‌ಗೆ ನಿಮಗೆಲ್ಲ ಸ್ವಾಗತ. ಸೊ ಜೋಕ್ಸ್ ಅಪಾರ್ಟ್, ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಸೊ ಇವತ್ತು ನಾವು ಫಂಡಮೆಂಟಲ್ಸ್ ಆಫ್ ಕ್ವಾಂಟಿಟೇಟಿವ್ ಮ್ಯಾಥಮೆಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಕೋರ್ ಕಾನ್ಸೆಪ್ಟ್ ಏನು, ಸ್ಟ್ರಕ್ಚರ್ ಏನು, ಅಪ್ಲಿಕೇಶನ್ಸ್ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓವರ್ ಆಲ್ ಹೇಳೋದಾದರೆ ಮೇನ್ ಟಾಪಿಕ್ಸ್ ಟು ಬಿ ಕವರ್ಡ್ ಇನ್ ದಿಸ್ ವಿಡಿಯೋ ಆರ್ ಲೈಕ್ ಫೌಂಡೇಶನ್ಸ್, ನಂಬರ್ ಸಿಸ್ಟಮ್, HCF, ಮತ್ತು ಸೆಟ್ಸ್ ಆ್ಯಂಡ್ ಸ್ಟ್ರಕ್ಚರ್ಸು. ಅದರಲ್ಲಿ ಸೆಟ್ಸ್ದು ಥಿಯರಿ, ಮತ್ತು ಮ್ಯಾಟ್ರಿಸಸ್ ಅಂದರೆ ಏನು, ಪ್ಯಾಟರ್ನ್ಸ್ ಆ್ಯಂಡ್ ಅರೇಂಜ್ಮೆಂಟ್, ಸೀಕ್ವೆನ್ಸು, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅಂದರೆ ಏನು, ಯಾವ ಥರ. ಇದು ಒಂಥರ ಹೆಂಗಂದರೆ ದಿಸ್ ವಿಡಿಯೋ ಈಸ್ ಫಾರ್ ಯುವರ್ ರಿವಿಷನ್. ನೀವು ಇಲ್ಲಿದ್ದನ್ನ ಫಟಾಫಟ್ ಅಂತ ಒಂದು ಸತಿ ನೋಡಿಬಿಟ್ರೆ ಎಲ್ಲ ಕಾನ್ಸೆಪ್ಟನ್ನ ನೀವು ಅಪ್ಪಾಗಿ ನೋಡಿ ರಿವೈಸ್ ಮಾಡಿಬಿಡ್ಬೋದು. ನೆಕ್ಸ್ಟು ಡಾಟಾ ಅನಲೈಸಿಸ್ ಲೈಕ್ ಸ್ಟ್ಯಾಟಿಸ್ಟಿಕ್ಸ್. ಸರಿನಾ? ಓಕೆ. ವಿ ಆರ್ ಲಾಂಚಿಂಗ್ ಅ ನ್ಯೂ ಕೋರ್ಸ್ ಫಾರ್ ಲ್ಯಾಂಡ್ ಸರ್ವೇಯರ್ ಕವರಿಂಗ್ ಕಂಪ್ಲೀಟ್ ಸಿಲೆಬಸ್ ಫಾರ್ ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಟು ಪೇಪರ್ 2. ಸಾಫ್ಟ್ ಕಾಪಿ ಸಿಗುತ್ತೆ, ವಿಡಿಯೋ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಆ್ಯಂಡ್ ಟೆಸ್ಟ್. ಸೊ ಆಫರ್ ಪ್ರೈಸ್ ಈಗ 2349 ಇದೆ. ಸೊ ಜಸ್ಟ್ ಗ್ರ್ಯಾಬ್ ದ ಆಫರ್ ಆ್ಯಂಡ್ ಜಾಯಿನ್ ದ ಕ್ಲಾಸ್. ಓಕೆ, ಈಗ ಫಸ್ಟು ಟಾಪಿಕಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅಂತಂದರೆ ಇಟ್ ಇಸ್ ಅ ಮ್ಯಾಥಮೆಟಿಕಲ್ ಫ್ರೇಮ್ವರ್ಕ್ ಯೂಸ್ ಟು ಎಕ್ಸ್ಪ್ರೆಸ್ ಕ್ಲಾಸಿಫೈ ಆ್ಯಂಡ್ ಕಂಪ್ಯೂಟ್ ನಂಬರ್ಸ್. ಸಿಂಪಲಾಗಿ ಹೇಳೋದಾದರೆ ಎಲ್ಲ ಥರದ ನಂಬರ್ಸ್ನ ನೆನ್ಪಿಟ್ಕೊಳ್ಳಿ. ಲೈಕ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು, ಹೋಲ್ ನಂಬರ್ಸ್ ಅಂದರೆ ಏನು, ಇಂಟೀಜರ್ಸ್, ರ್ಯಾಷನಲ್ಸ್ ಆ್ಯಂಡ್ ಇರ್ರ್ಯಾಷನಲ್ಸ್. ನೆಕ್ಸ್ಟು ರಿಯಲ್ ನಂಬರ್ಸ್ ಅಂದರೆ ಏನು. ನ್ಯಾಚುರಲ್ ನಂಬರ್ ಅಂತಂದರೆ 1 ಸ್ಟಾರ್ಟ್ ಆಗುತ್ತೆ. ಹೋಲ್ ನಂಬರ್ ಅಂತಂದರೆ 0 ಸ್ಟಾರ್ಟ್ ಆಗುತ್ತೆ. ಇಂಟೀಜರ್ ಅಂತಂದರೆ ಇಲ್ಲಿ ಎಲ್ಲ ಬರುತ್ತೆ, ಪಾಸಿಟಿವ್, ನೆಗೆಟಿವ್, ಝೀರೋನು ಸೇರಿಸಿ ಬರುತ್ತೆ. ಸೊ ದ್ಯಾಟ್ ಈಸ್ ಇಂಟೀಜರ್. ಇಂಟೀಜರ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಝಿ. ಓಕೆ. ನೆಕ್ಸ್ಟು ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್. ಇದರಲ್ಲಿ ಎಕ್ಸ್ಪ್ರೆಸಿಬಲ್ ಆ್ಯಸ್ ಅ ಫ್ರ್ಯಾಕ್ಷನ್ಸ್ ವರ್ಸಸ್ ನಾನ್ ರಿಪೀಟಿಂಗ್ ಡೆಸಿಮಲ್ಸ್ ಲೈಕ್ ಪೈ, ಸ್ಕ್ವೇರ್ ರೂಟ್ ಆಫ್ 2, ಪೈ. ದೀಸ್ ಥಿಂಗ್ಸ್ ಕಮ್ಸ್ ಇನ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ನೆಕ್ಸ್ಟ್ ಬರೋದು ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂತಂದರೆ ಈ ರ್ಯಾಷನಲ್ ನಂಬರ್ಸು ಮತ್ತು ಇರ್ರ್ಯಾಷನಲ್ ನಂಬರ್ ಕಾಂಬಿನೇಷನ್ ಆಗಿ ಬರುತ್ತಲ್ಲ, ದಟ್ ಈಸ್ ರಿಯಲ್ ನಂಬರ್. ನೆಕ್ಸ್ಟು ಇದ್ರದ್ದು ಅಪ್ಲಿಕೇಶನ್ ಅಂತಂದರೆ ಡಿಜಿಟಲ್ ಕಂಪ್ಯೂಟಿಂಗ್, ಬೈನರಿ ಲಾಜಿಕ್ ಆ್ಯಂಡ್ ಫೌಂಡೇಶನಲ್ ಅರ್ಥಮ್ಯಾಟಿಕ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಟಾಪಿಕ್. ಇದು HCF ಆ್ಯಂಡ್ LCM. ಇವೆರಡು ಅಂದರೆ ಲಸಾ ಮತ್ತು ಮಸಾ ಅಂತೀವಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈಗ 32 ಯಾವ ಮಗ್ಗಿಲ್ ಬರುತ್ತೆ ಅಂತ ನೋಡ್ತೀವಿ. ಡೈರೆಕ್ಟಾಗಿ ಹೇಳೋದಾದರೆ 32 ಇಸ್ ದ ಹೈಯೆಸ್ಟ್. ಸೊ ಹಾಗಾಗಿ 32 ಇಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಬೇಕಂದ್ರೆ ಇನ್ನೊಂದು ನಂಬರ್ ಇರಬೇಕು. 32 ಆ್ಯಂಡ್ 16 ತಗೊಳ್ಳೋಣ. ಇವೆರಡರ ಮಿಡಲು ಕಾಮನ್ ಫ್ಯಾಕ್ಟರ್ ಯಾವ್ದು ಬರುತ್ತೆ? ಫಸ್ಟು 32 ಮತ್ತು 16ನ ನಾವು 16ಇಂದ ಡಿವೈಡ್ ಮಾಡ್ತೀವಿ. ಆಮೇಲೆ 2 ಉಳಿಯುತ್ತೆ, 2ಇಂದ ಮತ್ತೆ ಡಿವೈಡ್ ಮಾಡ್ತೀವಿ, ಲಾಸ್ಟಿಗೆ 1 ಬರೋವರೆಗೂ ಮಾಡ್ತೀವಿ. ಸೊ 16 ಇಂಟು 2, 32 ಇಸ್ 32. ಸೊ ದಟ್ ಈಸ್ ಅ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದರೆ ದ ಸ್ಮಾಲೆಸ್ಟ್ ನಾನ್ ಝೀರೋ ಕಾಮನ್ ಮಲ್ಟಿಪಲ್ ಆಫ್ 2 ಆರ್ ಮೋರ್. ಓಕೆ. ಸೊ 32 ಆ್ಯಂಡ್ 16ಅಲ್ಲಿ ಬರೋದು. ಸೊ ಲೀಸ್ಟ್ ಅಂತಂದರೆ 16. ನೆಕ್ಸ್ಟ್ ಕೋರ್ ಫಾರ್ಮುಲಾ. ಇದು ಕೋರ್ ಫಾರ್ಮುಲಾ ಹೆಂಗೆ ಕಂಡುಹಿಡಿಬೋದು? ಈಗ HCF ಇಂಟು LCM ಮಾಡಬೇಕು. ದಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ಇರುತ್ತೆ. 32 ಇಂಟು 16 ಮಾಡಿ ಅದರದ್ದು ಪ್ರಾಡಕ್ಟ್ ಏನು ಬರುತ್ತೆ, ದಟ್ ಈಸ್ ಈಕ್ವಲ್ ಟು 32 ಇಂಟು 16. ಸೇಮ್ ಆಯ್ತಲ್ಲ, LCM ಆ್ಯಂಡ್ LCM. ಓಕೆ. ಪ್ರಾಕ್ಟಿಕಲ್ ಯೂಸಸ್ ಅಂತಂದರೆ ಫ್ರ್ಯಾಕ್ಷನಲ್ ಸಿಂಪ್ಲಿಫಿಕೇಷನ್, ಮತ್ತು ಸ್ಕೆಡ್ಯೂಲಿಂಗ್ ಸೈಕ್ಲಿಕ್ ಇವೆಂಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್. ಮೂವಿಂಗ್ ಆನ್ ಟು ದ ಥರ್ಡ್ ಟಾಪಿಕ್, ದಟ್ ಈಸ್ ಸೆಟ್ ಥಿಯರಿ. ಸೆಟ್ ಥಿಯರೀಸಲ್ಲಿ ಸೆಟ್ಸ್ ಇರುತ್ತೆ, ಆರ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಇರುತ್ತೆ. ಈಗ ಯೂನಿಯನ್, ಇಂಟರ್ಸೆಕ್ಷನ್, ಡಿಫ್ರೆನ್ಸ್ ಅಂತ ಬರುತ್ತೆ. ಇದನ್ನ ನಾವು ಇಲ್ಲಿ ನೋಡೋಣ. ಈ ಪಿಕ್ಟೋರಿಯಲ್ ಗ್ರಾಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಿ ಫಸ್ಟ್ ಟೇಬಲ್ ನೋಡಿ. ಹಿಯರ್ ಯೂನಿಯನ್ ಆಫ್ ಎ ಇಸ್ ಅ ಯೂನಿಯನ್ ಆಫ್ ಬಿ ಅಂತ ಕೊಟ್ಟರೆ, ಈಗ ಫಸ್ಟು ನಾವು ಎ ಮತ್ತು ಬಿ ಅಂದರೆ ಏನು ತಿಳ್ಕೊಳ್ಳೋಣ. ಎ ಅಲ್ಲಿ ಒಂದಷ್ಟು ಎಲಿಮೆಂಟ್ಸ್ ಇರ್ತವೆ. ಫ್ಲವರ್ ಬ್ರ್ಯಾಕೆಟ್ ಹಾಕಿ ಬರೀತು 1 2 3 4 ಅಂತ. ಇಲ್ಲಿ ನೋಡಿರಿ, ಎಕ್ಸಾಂಪಲ್ ನೋಡ್ರಿ ಗೊತ್ತಾಗುತ್ತೆ. ಎ ಅಲ್ಲಿ 1 2 3 4 ಇದೆ. ಬಿ ಅಲ್ಲಿ 3 4 5 6 ಇದೆ. ಸೊ ಈಗ ಯೂನಿಯನ್ ಅಂತಂದರೆ ಇವೆಲ್ಲನೂ ಸೇರಿಸಿ ಬರೆದ್ಬಿಡೋದು. 1 2 3 4 5 6
ದಟ್ ಈಸ್ ಯೂನಿಯನ್. ಎರಡೂದ್ರಲ್ಲೂ ಇರೋ ಎಲಿಮೆಂಟ್ಸ್ನ ಸೇರಿಸಿ ಕಂಬೈನ್ ಮಾಡೋದಕ್ಕೆ ಯೂನಿಯನ್ ಅಂತಾರೆ. ಇಂಟರ್ಸೆಕ್ಷನ್ ಅಂತಂದರೆ ಕಾಮನ್ ಎಲಿಮೆಂಟ್ಸ್ ಅಷ್ಟೇ ತೆಗೆಯೋದು. ಈಗ ಎ ಮತ್ತು ಬಿ ಅಲ್ಲಿ ಯಾವುದು ಕಾಮನ್ ಆಗಿದೆಯಪ್ಪ? 3 and 4. ಸೊ ಎ ಈಸ್ ಅ ಇಂಟರ್ಸೆಕ್ಷನ್ ಆಫ್ ಬಿ ಅಂತಂದರೆ ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ? 3 ಮತ್ತು 4ರಲ್ಲಿ. ಈ ಡಯಾಗ್ರಾಮ್ ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು ಡಿಫ್ರೆನ್ಸ್ ಆಫ್ ಎ ಇಸ್ ಅ ಡಿಫ್ರೆನ್ಸ್ ಆಫ್ ಬಿ ಅಂತಂದರೆ ಎಲಿಮೆಂಟ್ ಈಸ್ ಇನ್ ಎ ಬಟ್ ನಾಟ್ ಇನ್ ಬಿ, ಅದನ್ನು ಮಾತ್ರ ಇಲ್ಲಿ ಬರೀಬೇಕು. ಸೊ ಎ ಅಲ್ಲಿ ಮಾತ್ರ ಇರುವಂಥ ಎಲಿಮೆಂಟ್ಸ್ ಅಂತಂದರೆ 1 and 2. ನೆಕ್ಸ್ಟು ಬಿ ಇಸ್ ಅ ಡಿಫ್ರೆನ್ಸ್ ಆಫ್ ಎ ಅಂತಂದರೆ ಬಿ ಎಲಿಮೆಂಟ್ ಶುಡ್ ಬಿ ಇನ್ ಬಿ ಬಟ್ ನಾಟ್ ಇನ್ ಎ. ಸೊ ಓನ್ಲಿ ಬಿ ಯಲ್ಲಿ ಇರುವಂಥ ಎಲಿಮೆಂಟ್ಸ್ ಅಂದರೆ 5 and 6. ಸೊ ಎಲಿಮೆಂಟ್ಸ್ ಓನ್ಲಿ ಇನ್ ಬಿ ನಾಟ್ ಇನ್ ಎ. ಸೊ 5 and 6 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ವಿಜುವಲ್ ಟೂಲ್ ಅಂತಂದರೆ ವೆನ್ ಡಯಾಗ್ರಾಮ್ ಹಾಕ್ತೀವಿ, ಹಿಂಗೆ ರೌಂಡ್ ಚಿತ್ರ ಬರೆದು ಎರಡು ಎಲ್ಲೆಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ ಯೂನಿವರ್ಸಲ್ ಸೆಟ್ನ ಯು ಇಸ್ ಅ ಯೂನಿವರ್ಸಲ್ ಸೆಟ್ ಅಂತ ಅರ್ಥ. ನೆಕ್ಸ್ಟ್ ಬರೋದು ಇದರ ಪ್ರಾಕ್ಟಿಕಲ್ ಯೂಸಸ್ ಹೇಳೋದಾದರೆ ಡಾಟಾಬೇಸ್, ಬೂಲಿಯನ್ ಲಾಜಿಕ್, ದೆನ್ ಪ್ರೊಬ್ಯಾಬಿಲಿಟಿ ಥಿಯರಿ, ಈ ಥರ ಎಲ್ಲ ಯೂಸ್ ಮಾಡ್ತೀವಿ. ಇದಕ್ಕೆ ಇನ್ನೊಂದು ಕ್ವಿಕ್ ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಅ ಸೆಟ್ ಆಫ್ ಎ ಇಟ್ ಹ್ಯಾಸ್ ಎಲಿಮೆಂಟ್ಸ್ ಲೈಕ್ 1 2 3 4 ಆ್ಯಂಡ್ ಸೆಟ್ ಬಿ ಹ್ಯಾಸ್ ಅ 3 ಎಲಿಮೆಂಟ್ಸ್, ಓನ್ಲಿ 3 4 5 ಅಷ್ಟೇ. ಈಗ ಎ ಇಸ್ ಅ ಯೂನಿಯನ್ ಆಫ್ ಬಿ ಅಂದರೆ ಏನು ಮಾಡಬೇಕು? ಎರಡು ಸೇರಿಸಿ ಬರೀಬೇಕು. 1 2 3 4 5 ಆಯಿತು. ಮತ್ತು ಎ ಇಸ್ ಅನ್ ಇಂಟರ್ಸೆಕ್ಷನ್ ಆಫ್ ಬಿ ಅಂತಂದರೆ ಎರಡೂದ್ರಲ್ಲೂ ಕಾಮನ್ ಆಗಿರುವಂಥ ಎಲಿಮೆಂಟ್ಸ್ನ ಮಾತ್ರ ಬರೀಬೇಕು. 3 and 4 ಇಸ್ ದ ಕಾಮನ್ ಎಲಿಮೆಂಟ್. ನೆಕ್ಸ್ಟು ಎ ಇಸ್ ಅ ಡಿಫ್ರೆನ್ಸ್ ಆಫ್ ಬಿ ಅಂತಂದರೆ ಎಯಲ್ಲಿರೋ ಎಲಿಮೆಂಟ್ಸ್ನ ಮಾತ್ರ ಬರೀಬೇಕು. 1 and 2, ಎಸ್ ರೈಟ್. ಮತ್ತು ಬಿ ಇಸ್ ಅ ಡಿಫ್ರೆನ್ಸ್ ಆಫ್ ಎ ಅಂತಂದರೆ ಬಿಯಲ್ಲಿ ಇರೋವಂಥ ಎಲಿಮೆಂಟ್ಸ್ನ ಮಾತ್ರ ಬರೀಬೇಕು. ಸೊ ಮೈನಸ್ಗಿನ ಮುಂಚೆ ಯಾವ್ದು ಬರುತ್ತೋ ಅದರಲ್ಲಿರೋ ಎಲಿಮೆಂಟ್ಸ್ನ ಬರೀಬೇಕನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಹೇಳೋದಾದರೆ ಕಸ್ಟಮರ್ ಸೆಗ್ಮೆಂಟೇಷನ್, ಇನ್ಫಾರ್ಮೇಷನ್ ರಿಟ್ರೀವಲ್, ಅದಾದಮೇಲೆ ಸರ್ವೆ ಆ್ಯಂಡ್ ಅನಾಲಿಟಿಕ್ಸ್ ಅದರಲ್ಲಿ ಯೂಸ್ ಮಾಡ್ತಾರೆ. ಸರಿನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. Topic number 4, that is sequence and series. A ordered list of numbers following a specific rules or pattern ಇರುತ್ತೆ. ಈಗ ಸೀರೀಸ್ ಸೀಕ್ವೆನ್ಸ್ ಅಂತಂದರೆ ಒಂದು 5 ನಂಬರ್ ಇರ್ತೈತೆ ಅನ್ಕೋರಿ. 5 ನಂಬರಲ್ಲೂ ಒಂದೇನೋ ಪ್ಯಾಟ್ರನ್ ಇರುತ್ತೆ. ಒಂದು ಫಸ್ಟ್ ನಂಬರಿಗೆ +2 ಮಾಡಿರ್ತಾರೆ, ಸೆಕೆಂಡ್ ನಂಬರಿಗೂ +2ನೇ ಆಗಿರುತ್ತೆ, ಥರ್ಡ್ ನಂಬರಿಗೂ +2, ಫೋರ್ತ್ ನಂಬರಿಗೂ +2. ಸೊ +2 ಇಸ್ ದ ಪ್ಯಾಟ್ರನ್ನಲ್ಲಿ. ನಿಂಗೆ ನೆಕ್ಸ್ಟ್ ಇನ್ನೊಂದರಲ್ಲಿ ಏನಾಗಿರುತ್ತೆ? 1 ಆಗಿರುತ್ತೆ. ಅದಾದ ತಕ್ಷಣ 4, ಅದಾದ ತಕ್ಷಣ 1 4 9 16 ಬಂತು ಅಂದ್ಕೊಳ್ಳಿ. ಇದರಲ್ಲಿ ಏನು ಪ್ಯಾಟ್ರನ್ ಬಂತು? 1 ಸ್ಕ್ವಯರ್, 2 ಸ್ಕ್ವಯರ್, 3 ಸ್ಕ್ವಯರ್, 4 ಸ್ಕ್ವಯರ್. ಸೊ ದಟ್ ಈಸ್ ಅ ಸ್ಕ್ವಯರ್ ಆಗ್ತಾ ಇದೆ, ದಟ್ ಈಸ್ ಅ ಪ್ಯಾಟ್ರನ್. ಸೊ ದೋಸ್ ಕಾಲ್ಡ್ ಅಸ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್. ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್ ಕೂಡ ಇರುತ್ತೆ. ಇನ್ನೊಂದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂದರೆ ಎ ಇಂಟು ಆರ್, ಎ ಇಂಟು ಆರ್ ಸ್ಕ್ವಯರ್, ಎ ಇಂಟು ಆರ್ ಕ್ಯೂಬ್, ದಟ್ ಈಸ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಕೀ ಅಪ್ಲಿಕೇಶನ್ಸ್ ಹೇಳೋದಾದರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸಲ್ಲಿ ಯೂಸ್ ಮಾಡ್ತೀವಿ, ಲೈಕ್ ಕಾಂಪೌಂಡ್ ಇಂಟ್ರೆಸ್ಟ್, ಅಲ್ಗಾರಿದಮ್ ಅನಲೈಸಿಸ್ ಆ್ಯಂಡ್ ಸಿಗ್ನಲ್ ಪ್ರೊಸೆಸಿಂಗ್. ನೆಕ್ಸ್ಟ್ ನಮ್ಮದು ಟಾಪಿಕ್ ನಂಬರ್ 5 ಅಂತಂದರೆ ಮ್ಯಾಟ್ರಿಸಸ್. ಒಂದು ಏನಿರಲ್ಲ, ಯು ಜಸ್ಟ್ ರಿಮೆಂಬರ್ ಇಟ್ ಆಸ್ ಅನ್ ಅ ಗೇಮ್. ಓಕೆ, ಅದರಲ್ಲಿ ಹೆಂಗಿರುತ್ತೆ, ಒಂದು ಬಾಕ್ಸ್ ಇರುತ್ತೆ, ಬಾಕ್ಸಲ್ಲಿ ರೋಸ್ ಆ್ಯಂಡ್ ಮತ್ತು ಕಾಲಮ್ಸ್ ಇರುತ್ತೆ. ಸೊ ಅಲ್ಲಿ ನಂಬರ್ಸ್ ಇರ್ತವೆ. ಅದನ್ನು ನಾವು ಅಡಿಷನು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು, ಡಿಟರ್ಮಿನೆಂಟ್ನ ಕಂಡುಹಿಡಿಯೋದೆ ಮ್ಯಾಟ್ರಿಸಸ್ಸಲ್ಲೆಲ್ಲ ಬರೋದು. ಸರಿನಾ? ಟೈಪ್ ಆಫ್ ಮ್ಯಾಟ್ರಿಸಸ್ ಹೇಳೋದ್ರಲ್ಲಿ ಸ್ಕ್ವಯರು, ಐಡೆಂಟಿಟಿ, ಡಯಾಗ್ನಲ್ಲು ಆ್ಯಂಡ್ ಟ್ರಾನ್ಸ್ಪೋಸ್. ಇದ್ರ ಬಗ್ಗೆ ನಾವು ಮುಂದೆ ಮತ್ತೆ ಡೀಟೇಲಾಗಿ ಕಲಿಯೋಣ. ಪ್ರಾಕ್ಟಿಕಲ್ ಯೂಸಸ್ ಅಂತಂದರೆ ಕಂಪ್ಯೂಟರ್ ಗ್ರಾಫಿಕ್ಸ್, 3D ರೆಂಡರಿಂಗ್, ಮೆಷಿನ್ ಲರ್ನಿಂಗ್, ಅಲ್ಗಾರಿದಮ್ಸ್ ಆ್ಯಂಡ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್. ಮ್ಯಾಟ್ರಿಸಸ್. ಇಲ್ಲಿ ಒಂದು ಸತಿ ನಿಮಗೆ ಓವರಾಲ್ ಸಮರಿ ಹೇಳ್ಬಿಡ್ತೀನಿ. ಫಸ್ಟು ಡೆಫಿನಿಷನ್ ನೋಡೋಣ. ಡೆಫಿನಿಷನ್ ನೋಡಿ, ಅ ರೆಕ್ಟ್ಯಾಂಗ್ಯುಲರ್ ಆ್ಯರೇ ಆಫ್ ಅ ನಂಬರ್ ಅರೇಂಜ್ಡ್ ಇನ್ ಅ ರೋ ಆ್ಯಂಡ್ ಕಾಲಮ್. ಎಕ್ಸಾಂಪಲ್ ಅಂತಂದರೆ ಈಗ ಇಲ್ಲೊಂದು ಎ ಇದೆ, ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು, ಇದರಲ್ಲಿ 3 ಕಾಲಮ್ ಇದೆ, 2 ರೋ ಇದೆ. ಅಡ್ಡ ಇರೋದು ರೋ, ಉದ್ದ ಬಂದರೆ ದಟ್ ಈಸ್ ಕಾಲಮ್. ಸೊ 1ನೇ ರೋ ಅಲ್ಲಿ ಏನೇನಿದೆ? 1 2 3 ಇದೆ, ಮತ್ತು 2ನೇ ರೋ ಅಲ್ಲಿ 4 5 6 ಐತೆ.
ಈ ಕಾಲಮ್ಸ್ ಹೇಳೋದಾದರೆ ಫಸ್ಟ್ ಕಾಲಮು 1 4 ಐತೆ, ಸೆಕೆಂಡ್ ಕಾಲಮಲ್ಲಿ 2 5, ಥರ್ಡ್ ಕಾಲಮಲ್ಲಿ 3 ಆ್ಯಂಡ್ 6 ಐತೆ. ಓಕೆ, ನಾವೀಗ ಅಡಿಷನ್ ಮಾಡೋದು ಹೇಗೆ ಅಂತ ನೋಡೋಣ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿಟರ್ಮಿನೆಂಟ್ ಕಂಡುಹಿಡಿಯೋದು. ಸೊ ಆಲ್ ದಿಸ್ ವಿ ಆರ್ ಗೋಯಿಂಗ್ ಟು ಡೂ ದಿಸ್ ಒನ್ ವೆರಿ ಕ್ವಿಕ್ಲಿ. ಸೊ ಈಗ ಎಕ್ಸಾಂಪಲ್ಗೆ A ಪ್ಲಸ್ B ಅಂತ ತಗೊಳ್ಳೋಣ. 2 ಮ್ಯಾಟ್ರಿಕ್ಸ್ ಅಂತ ಬಂತು ಇಲ್ಲಿ. ಒಂದು ಎ ಅಲ್ಲಿ 1 2 3 4, ಸೊ ಬಿ ಅಲ್ಲಿ 5 6 7 8. ಸೊ ಈಗ ನಾವು ಆ್ಯಡ್ ಮಾಡೋದಾದ್ರೆ ಏನು ಮಾಡಬೇಕು, ಅದೇ ಜಾಗದಲ್ಲಿ ಮೇಲೆ ರೋ ಅಲ್ಲಿ ಇರೋಂಥ ಫಸ್ಟ್ ಎಲಿಮೆಂಟ್ನ ಫಸ್ಟ್ ಎಲಿಮೆಂಟ್ ಜೊತೆಗೇ ಪ್ಲಸ್ ಮಾಡಬೇಕು, ಸರಿನಾ? ಸೊ 5 1 ಪ್ಲಸ್ 5 ಈಕ್ವಲ್ ಟು 6 ಆಯಿತು. ನೆಕ್ಸ್ಟು 2 ಪ್ಲಸ್ 6 ದಟ್ ಈಸ್ 8. ಅದಾದಮೇಲೆ 3 ಪ್ಲಸ್ 7 ದಟ್ ಈಸ್ 10, 4 ಪ್ಲಸ್ 8 ದಟ್ ಈಸ್ 12. ಸೊ A ಪ್ಲಸ್ B ಈಸ್ ಈಕ್ವಲ್ ಟು 6 8 10 12 ಹೀಗೆ. ಈಗ ಅದೇ A ಮೈನಸ್ B ಮಾಡೋದಾದರೆ ಸೇಮ್ ಸೆಟ್ ಆಫ್ ಮ್ಯಾಟ್ರಿಸಸ್ನ ತೊಗೊಳ್ಳೋಣ. ಇಲ್ಲಿ ನೋಡಿರಿ, ಸೇಮ್ ಈಗ ನಾವು ಹೆಂಗೆ ಅಡಿಷನ್ ಮಾಡಿದ್ವಿ ಅದೇ ಜಾಗದಲ್ಲಿರೋವಂಥ ನಂಬರ್ನೇ ತೊಗೊಂಡ್ವಿ, ಸೇಮ್ ಹಾಗೆ ಮಾಡೋದು. ಈಗ 1 ಮೈನಸ್ 5 ಅಲ್ಲಿ A ಮೈನಸ್ B ಅಂತ ಕೇಳಿದ್ದಾರೆ, ಸೊ ಹಾಗಾಗಿ ನಾವು 1 ಮೈನಸ್ 5ನೇ ಮಾಡಬೇಕು. ಸೊ ಮೈನಸ್ 4. ಅದಾದ ತಕ್ಷಣ 2 ಮೈನಸ್ 6 ಮೈನಸ್ 4, ಆನ್ಸರ್ ಈಸ್ ಮೈನಸ್ 4. ನೆಕ್ಸ್ಟು 3 ಮೈನಸ್ 7 ದಟ್ ಈಸ್ ಆನ್ಸರ್ ಈಸ್ ಮೈನಸ್ 4. ದೆನ್ 4 ಮೈನಸ್ 8 ಅಂತಂದರೆ ಮೈನಸ್ 4. ಸೊ A ಮೈನಸ್ B ಅಂತಂದರೆ ಮೈನಸ್ 4 ಮೈನಸ್ 4 ಮೈನಸ್ 4 ಮೈನಸ್ 4. ಸೊ ದಿಸ್ ಈಸ್ ದ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಬರೋದು ಮಲ್ಟಿಪ್ಲಿಕೇಶನ್. ಈಗ ಇದೆಲ್ಲ ಹೆಂಗೋ ಮಾಡಿಬಿಟ್ವಿ. ಈಗ ನೋಡಿರಿ, ಇಲ್ಲಿ ನೋಡಿರಿ, ಅಲ್ಲಿ 2 rows 2 columns ಇತ್ತು, ಸೊ ದ್ಯಾಟ್ ಬಿಕಮ್ ಈಸಿ ಟು ಡೂ. ಈಗ ಮಲ್ಟಿಪ್ಲಿಕೇಶನಲ್ಲಿ 2 rows 3 columns ಐತೆ, ಇಲ್ಲಿ 3 rows 2 columns ಐತೆ. ಸೊ ಇಟ್ ಈಸ್ ಆಲ್ಸೋ ವೆರಿ ಈಸಿ. ಇಟ್ ಈಸ್ ಜಸ್ಟ್ ಲೈಕ್ ಅ ಗೇಮ್ ಇಫ್ ಯು ಸ್ಟಾರ್ಟ್ ಹ್ಯಾವಿಂಗ್ ಫನ್ ವಿತ್ ದಿಸ್. ಓಕೆ, ಇಲ್ಲಿ ನೋಡಿರಿ, A ಇಂಟು B ಅಂತ ಮಾಡೋದಾದರೆ ಏನು ಮಾಡಬೇಕು, ಫಸ್ಟು 1 ಇಂಟು 7 ಮಾಡಬೇಕು. ಅದಾದ ತಕ್ಷಣ 2 ಇಂಟು 9 ಮಾಡಬೇಕು. 7 ಪ್ಲಸ್ 18 ಆಯಿತು. ಅದಾದಮೇಲೆ 3 ಇಂಟು 33 ಮಾಡಬೇಕು. ಈಗ ಇದೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಬರೋದೆ 58. ಸೊ ಸೇಮ್ ಈಗ ನೋಡಿ ಏನು ಮಾಡಿದ್ವಿ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡಿದ್ವಿ ನಾವು. ಈಗ ಸೆಕೆಂಡ್ ಇನ್ನೊಂದು ನೋಡೋಣ, ಇನ್ನೊಂದು ನಂಬರ್ ತಗೊಳ್ಳೋಣ. ನೆಕ್ಸ್ಟ್ ಈ ಕೆಳಗಡೆ 4 ಐತಲ್ಲ, 4 ಯಾವುದಕ್ಕೆ ಇಂಟು ಆಗಬೇಕು, ದಟ್ ಈಸ್ ಸೆಕೆಂಡ್ ರೋ ಅಲ್ಲೈತೆ. ಸೊ ನಾವು ಸೆಕೆಂಡ್ ಕಾಲಮ್ಗೆ ಇಂಟು ಮಾಡಬೇಕು. 4 ಇಂಟು 8 8 4 32 ಆಯಿತು. 32 ಅದನ್ನ ಹಾಗೆ ಇಡಿ. ಅದಾದಮೇಲೆ ಅದ್ರ ಪಕ್ಕಕ್ಕೆ ಅದ್ರ ಜೊತೆಗೆ ಪ್ಲಸ್ ಮಾಡಬೇಕು. ಏನು, 5 ಇಂಟು 10 50 88 ಆಯಿತು. 32 ಪ್ಲಸ್ 50 ಆಯ್ತಲ್ಲ, ಸಾರಿ 82 ಆಯಿತು. 82 ಆದಮೇಲೆ 12 6 ಇಂಟು 12 ಮಾಡಬೇಕು. ಓಕೆ, ಹ್ಞೂ 12 6 72 ಆಯಿತು. ಸೊ 82 ಬಂದಿತ್ತು, 82 ಪ್ಲಸ್ 72, 80 ಪ್ಲಸ್ 70 ಅಂದರೆ 150 ಆಯಿತು. 150 ಮತ್ತು 2 ಉಳಿದಿತ್ತು, ಸೊ ಅದೆರಡು 154 ಆಯಿತು. ಸೊ ಫಸ್ಟ್ ಇದನ್ನ ಇಲ್ಲಿ ಬರೆದ್ವಿ, 58ನ ಮೇಲ್ಗಡೆ ಬರೆದ್ವಿ. ಅದಾದಮೇಲೆ ಸಾರಿ, ನಾನು ಇನ್ನೊಂದು ಹೇಳೋದು ಮರ್ತೆ. ಈಗ ನೋಡಿರಿ, ಫಸ್ಟ್ ರೋ ಫಸ್ಟ್ ಕಾಲಮ್ಗೆ ಇಂಟು ಮಾಡಿದ್ವಾ, ಬಿ ಯಲ್ಲಿರೋ ಫಸ್ಟ್ ಕಾಲಮ್ಗೆ ಇಂಟು ಮಾಡಿದ್ವಿ, ಅದನ್ನು ಮೇಲ್ಗಡೆ ಬರೆದ್ವಿ. ಫಸ್ಟ್ ಕಾಲಮ್ದು ಫಸ್ಟ್ ಎಲಿಮೆಂಟ್ ಮಾಡಿದ್ವಿ. ಅದಾದಮೇಲೆ ಈಗ ಸೆಕೆಂಡ್ ಕಾಲಮ್ದು ಫಸ್ಟ್ ನಂಬರ್ ಬರಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ರೋ ಆಫ್ ಎ ಇಂಟು ಸೆಕೆಂಡ್ ಕಾಲಮ್ ಆಫ್ ಬಿ ಮಾಡಿ ಅದನ್ನು ಆ್ಯಡ್ ಮಾಡ್ತೀವಿ ಎಲ್ಲ ಎಲಿಮೆಂಟ್ನ. 64 ಹೆಂಗಂದರೆ, ಈಗ 1 ಇಂಟು 8 ಬಂತಾ, 2 ಇಂಟು 10 20 ಆಯಿತಾ. ಸೊ 8 ಪ್ಲಸ್ 20 28 ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಏನೈತೆ, 3 ಇಂಟು 12 36. ಸೊ 28 ಪ್ಲಸ್ 36 ಮಾಡಿದ್ರೆ 64 ಬಂತು. ಸೊ ದ್ಯಾಟ್ ಬಿಕಮ್ಸ್ ದ ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಕಾಲಮ್. ಹಾಗೆ ನೆಕ್ಸ್ಟು ಈಗ ಸೆಕೆಂಡ್ ರೋದು ಫಸ್ಟ್ ಕಾಲಮ್ಗೆ ಇಂಟು ಮಾಡಿದ್ದನ್ನು ಕೆಳಗಡೆ ಬರಿತೀವಿ, ಸೆಕೆಂಡ್ ರೋ ಅಲ್ಲಿ ಬರಿತೀವಿ. ಮತ್ತು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ದು ಮಾಡಿದ್ರೆ ದಟ್ ಕಮ್ಸ್ ಇನ್
ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್, ಸರಿನಾ? ನೆಕ್ಸ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು. ಈಗ ನಾವು ಡಿಟರ್ಮಿನೆಂಟ್ ಕಂಡುಹಿಡಿಯೋಕೆ ಈಗ 2 ಇಂಟು 2 ಮ್ಯಾಟ್ರಿಕ್ಸ್ ಆಗಿದ್ರೆ ಅದರಲ್ಲಿ 2 ಎಲಿಮೆಂಟ್ಸ್, 2 ಕಾಲಮ್ಸ್ 2 ರೋಸ್ ಇರುತ್ತೆ ಅಷ್ಟೇ. ಸೊ ಎ ಇಂಟು ಡಿ ಮಾಡಬೇಕು, ಕ್ರಾಸ್ ಇಂಟು ಮಾಡ್ಕೋಬೇಕು. ಎ ಇಂಟು ಡಿ ಮೈನಸ್ ಬಿ ಇಂಟು ಸಿ ಮಾಡಬೇಕು. ಈಗ ಎಕ್ಸಾಂಪಲ್ ಹೇಳೋದಾದರೆ ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಎ ಅಂತ ಕೇಳಿದ್ರೆ ಎ ಅಲ್ಲಿರೋ ಎಲಿಮೆಂಟ್ನ ನೋಡ್ರಿ, 2 3 1 4 ಐತೆ. ಈಗ ಕ್ರಾಸ್ ಇಂಟು ಮಾಡ್ಕೋಬೇಕು. ಸೊ 2 ಇಂಟು 4 ಮಾಡಬೇಕು. 2 ಇಂಟು 4 ಅಂದರೆ 8 ಆಯಿತು. ಮೈನಸ್ 3 ಇಂಟು 3 ಇಂಟು 1 ಅಂತಂದರೆ 3 ಬಂತು. 3 ಒಂದಲೇ 3. ಸೊ 8 ಮೈನಸ್ 3 ಇಸ್ ಈಕ್ವಲ್ ಟು 5. ಸೊ ಡಿಟರ್ಮಿನೆಂಟ್ ಆಫ್ ಎ ಈಸ್ 5. ಸೊ ಟೈಪ್ ಆಫ್ ಮ್ಯಾಟ್ರಿಸಸ್ ಹೇಳೋದಾದರೆ ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದರೆ ಅಲ್ಲಿ 2 ರೋಸ್ 2 ಕಾಲಮ್ಸ್ ಇರುತ್ತೆ, 2 ಎಲಿಮೆಂಟ್ಸ್ ಇರುತ್ತೆ. ದ್ಯಾಟ್ ಈಸ್. ನೆಕ್ಸ್ಟು ಎಮ್ ಆ್ಯಂಡ್ ಎನ್ ಆರ್ ಈಕ್ವಲ್, ರೋ ಆ್ಯಂಡ್ ಕಾಲಮ್ ಆರ್ ಈಕ್ವಲ್. ನೆಕ್ಸ್ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದರೆ ಡಯಾಗ್ನಲ್ಲಿ 1 1 1 ಅಂತ ಇರುತ್ತೆ, ಉಳಿದಿದ್ದೆಲ್ಲ ಎಲಿಮೆಂಟ್ಸು 0 ಇರುತ್ತೆ. ದ್ಯಾಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತಂದರೆ ಓನ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಇರುತ್ತೆ, ಉಳಿದಿದ್ದೆಲ್ಲ 0 ಇರುತ್ತೆ. ಸೊ ಡಯಾಗ್ನಲಲ್ಲಿ ನಂಬರ್ಸ್ ಮೇ ಬಿ ಡಿಫ್ರೆಂಟ್, 5 3 8 ಆಯ್ತಲ್ಲ ಹಾಗೆ. ನೆಕ್ಸ್ಟು ಟ್ರಾನ್ಸ್ಪೋಸ್ ಅಂತಂದರೆ ಎ ಇಸ್ ಎ ಟ್ರಾನ್ಸ್ಪೋಸ್ ಹೆಂಗೆ ಬರಿತೀವಿ, ಎ ಅದರ ಮೇಲ್ಗಡೆ ಟಿ ಬರಿತೀವಿ. ದಟ್ ಈಸ್. ಸೊ ಈಗ ಇಫ್ ಎ ಅಂದರೆ ಈಗ ರೋನ ಇದ್ದಿದ್ದನ್ನ ಕಾಲಮ್ ಬರಿಬೇಕು, ಕಾಲಮ್ನ ಇದ್ದಿದ್ದು ರೋ ಬರೆಯೋದು. ದಟ್ ಈಸ್ ಟ್ರಾನ್ಸ್ಪೋಸ್. ಸೊ ಎ ಎಕ್ಸಾಂಪಲ್ ನೋಡಿ, ಎ ಅಲ್ಲಿ ಫಸ್ಟ್ ಕಾಲಮಲ್ಲಿ 1 4 ಐತೆ, ಸೆಕೆಂಡ್ ಕಾಲಮಲ್ಲಿ 2 5 ಐತೆ, ಆಮೇಲೆ ಥರ್ಡ್ ಕಾಲಮಲ್ಲಿ 3 and 6 ಐತೆ. ಈಗ ನಾವು ಅದರ ಟ್ರಾನ್ಸ್ಪೋಸ್ ಬರಬೇಕಂದ್ರೆ ಹಿಂಗೆ ತಿರುವುದಂಗೆ ಆಗಬೇಕದು. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಕಾಲಮಲ್ಲಿ ಇರೋದನ್ನ ಫಸ್ಟ್ ರೋಗೆ ಬರಿಬೇಕು 1, ಆಮೇಲೆ ಈಗ ಪಕ್ಕಕ್ಕೆ 4 ಬರಿಬೇಕು. ಅದಾದಮೇಲೆ 2 and 5 ಹಿಂಗೆ ಮೇಲೆ ಕೆಳಗಿದ್ದನ್ನು ಪಕ್ಕಕ್ಕೆ ಬರಿಬೇಕು, 2 ಮತ್ತು 5, ಮತ್ತು 3 and 6ನ ಅದ್ರ ಪಕ್ಕ ಬರೆದ್ರೆ 3 and 6. ಸೊ ರೋ ಬಿಕಮ್ ಕಾಲಮ್ ಬಿಕಮ್ ರೋ ಅಷ್ಟೇ. ಪ್ರಾಕ್ಟಿಕಲ್ ಯೂಸಸ್ ಹೇಳೋದಾದರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡೋಣ. ಕಂಪ್ಯೂಟರ್ ಗ್ರಾಫಿಕ್ಸು, 3D ರೆಂಡರಿಂಗ್, ಮಷೀನ್ ಲರ್ನಿಂಗ್ ಅಲ್ಗೋರಿದಮ್ಸ್ ಆವಾಗಲೇ ಹೇಳಿದೆ ನಾನು ನಿಮಗೆ. ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಹೇಳೋದಾದರೆ ಆ್ಯನಿಮೇಷನ್ಸ್ ಆ್ಯಂಡ್ ಗೇಮಿಂಗ್, ಡಾಟಾ ಸೈನ್ಸ್, ಇಂಜಿನಿಯರಿಂಗ್ ಎಲ್ಲ. Matrices makes complex calculations simple and are the backbone of modern technology. It is so organized, powerful, and it is essential. Moving on to the next one. Topic number 6, that is permutations and combinations. It is a technique used to count the number of possible arrangements or possible selections. Permutationsನ ನಾವು NPR ಅಂತ ಡಿನೋಟ್ ಮಾಡ್ತೀವಿ. ಇಲ್ಲಿ ಆರ್ಡರ್ ಮಾತ್ರ ಪಕ್ಕಾ ಮ್ಯಾಟ್ರ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಪಾಸ್ವರ್ಡಲ್ಲಿ ಒಂದು ಆರ್ಡ್ರಲ್ಲೇ ಇಟ್ಟಿರ್ತೀವಲ್ಲ, ಸೊ ಹಾಗಾಗಿ ಆರ್ಡರ್ ಮ್ಯಾಟರ್ಸ್. ಸೊ ಅದರ ಫಾರ್ಮುಲಾ ಹೇಳೋದಾದರೆ NPR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಕಾಂಬಿನೇಷನ್ಸ್ ಅಂತಂದರೆ ಏನು, ಆರ್ಡರ್ ಡಸ್ ನಾಟ್ ಮ್ಯಾಟರ್. ಓನ್ಲಿ ಮ್ಯಾಟ್ರ್ ಆಗೋದು ಅಲ್ಲಿ ಸೀಕ್ವೆನ್ಸ್ ಮ್ಯಾಟ್ರ್ ಆಗುತ್ತೆ. ಸಾರಿ, 1 ಸೆಕೆಂಡ್. ಸೀಕ್ವೆನ್ಸ್ ಅಲ್ಲ, ಸೆಲೆಕ್ಷನ್ ಮ್ಯಾಟ್ರ್ ಆಗುತ್ತೆ. ಸೆಲೆಕ್ಟಿಂಗ್ ಸಮಥಿಂಗ್, ದಟ್ ಈಸ್ ಲೈಕ್ ಡ್ರಾಯಿಂಗ್ ಅ ಕಾರ್ಡ್, ಸೆಲೆಕ್ಟಿಂಗ್ ಕಮಿಟಿ. ಸೊ ಇದನ್ನು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ, NCR ಅಂತ ಡಿನೋಟ್ ಮಾಡ್ತೀವಿ. NCR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಫ್ಯಾಕ್ಟೋರಿಯಲ್. ಸೇಮ್ ಅದೇ ಥರ ಬರುತ್ತೆ, ಸ್ವಲ್ಪ ಇಲ್ಲಿ r ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ನೆಕ್ಸ್ಟು ಫಸ್ಟು ಫ್ಯಾಕ್ಟೋರಿಯಲ್ ಎನ್ ಅಂದರೆ ಏನು, ಎನ್ ಫ್ಯಾಕ್ಟೋರಿಯಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ವಾಟ್ ಈಸ್ ಫ್ಯಾಕ್ಟೋರಿಯಲ್. ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಎನ್ ಫಸ್ಟು, ಅದಾದಮೇಲೆ ಇಂಟು n-1 ಇಂಟು n-2 ಲಾಸ್ಟ್ವರೆಗೂ 1 ಬರೋವರೆಗೂ ಮಾಡೋದೆ, ದಟ್ ಈಸ್ ಎನ್. ಎಕ್ಸಾಂಪಲ್ ಹೇಳೋದಾದ್ರೆ ಈಗ 5 ಫ್ಯಾಕ್ಟೋರಿಯಲ್ ಅಂತ ಬರೆದ್ವಿ. 5 ಅಂದರೆ ಫಸ್ಟ್ 5, n-1 ಅಂತಂದರೆ 4. ಒಂದೊಂದನ್ನೇ ಕಳೀತಾ ಹೋಗಬೇಕು. ಓಕೆ, ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಿ 1 1 ನಂಬರ್ನ. ಸೊ 5 ಇಂಟು 4 ಇಂಟು 3 ಇಂಟು 1 = that is 120. ಸೊ 5 ಫ್ಯಾಕ್ಟೋರಿಯಲ್
ಅಂತಂದರೆ ದಟ್ ಈಸ್ 120. ದೆನ್ 4 ಫ್ಯಾಕ್ಟೋರಿಯಲ್ ಅಂತಂದರೆ 4 ಇಂಟು 3 ಇಂಟು 2 ಇಂಟು 1 ದಟ್ ಈಸ್ 24. 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1 ದಟ್ ಈಸ್ 6. ನೆಕ್ಸ್ಟ್ 0 ಫ್ಯಾಕ್ಟೋರಿಯಲ್ ಆಯಿತಾ? ಎಸ್, ಬೈ ಡೆಫಿನಿಷನ್ ಈಸ್ ಈಕ್ವಲ್ ಟು 1 ಅಂತ ಅರ್ಥ. ವೇರ್ ಡು ಯೂಸ್ ಪ್ರೊಬ್ಯಾಬಿಲಿಟಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಕೌಂಟಿಂಗ್ ಅರೇಂಜ್ಮೆಂಟ್, ರಿಯಲ್ ಲೈಫ್ ಡಿಸಿಷನ್ ಮೇಕಿಂಗ್. ಸೊ ವಿ ಯೂಸ್ ದಿಸ್. ಕ್ವಿಕ್ ಕಂಪ್ಯಾರಿಸನ್ ಅಂತಂದರೆ ಇಲ್ಲಿ ನೋಡಿ, ಪರ್ಮಿಟೇಷನ್ಸಿಗೆ ಮತ್ತು ಕಾಂಬಿನೇಷನ್ಸಿಗೆ ಏನೇನು ಡಿಫ್ರೆನ್ಸ್ ಬರುತ್ತೆ? ಆರ್ಡರ್ ಎಲ್ಲಿ ಮ್ಯಾಟ್ರ್ ಆಗುತ್ತೆ? ಪರ್ಮಿಟೇಷನಲ್ಲಿ. ಸೊ ಎಸ್, ಆರ್ಡರ್ ಮ್ಯಾಟರ್ಸ್, ಎಸ್ ಇನ್ ಪರ್ಮಿಟೇಷನ್, ನೋ ಇನ್ ಕಾಂಬಿನೇಷನ್. ಫಾರ್ಮುಲಾ ಸೇಮ್, ಲೈಕ್ ಎನ್ ಮೇಲ್ಗಡೆ ಎನ್ ಬರುತ್ತೆ ಎರಡು ಕಡೆನೂ. ಪರ್ಮಿಟೇಷನಲ್ಲಿ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಕೆಳಗಡೆ ಇರುತ್ತೆ. ಆ ಕಡೆ ಕಾಂಬಿನೇಷನ್ಸಲ್ಲಿ ಹೇಳೋದಾದರೆ ಇನ್ನೊಂದು ಎಕ್ಸ್ಟ್ರಾ ಆರ್ ಬರುತ್ತೆ ಇಂಟು ಆರ್. ಸೊ ದ ಫಾರ್ಮುಲಾ ಇಸ್ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಎಕ್ಸಾಂಪಲ್, ಪೋಡಿಯಮ್ ಇಡೋದ 1 2 3 ಅಂತ ಬರುತ್ತೆ, ಥರ್ಡ್ ಅಂತ ಇರುತ್ತೆ. ಸೊ ಅಲ್ಲಿ ಆರ್ಡರ್ ಮ್ಯಾಟ್ರ್ ಆಗುತ್ತೆ. ಕಮಿಟಿ ಮೆಂಬರ್ಸಲ್ಲಿ ಯಾರಾದರೂ ಮೆಂಬರ್ ಆಗ್ಬೋದು. ಈಗ ಒಂದು ನಾವು 10 ಜನ ಇದ್ದೀವಿ ಅಂದ್ಕೊಳ್ಳಿ, ನೀವು ಹಿಡಿದು ನೀವು ಆಗ್ಬೋದು, ನಾನು ಆಗ್ಬೋದು. ಹೀಗೆ ಕಾಂಬಿನೇಷನ್ಸಲ್ಲಿ ನೋಡೋಕ್ಕಾದ್ರೆ ಸೊ ದೇರ್ ಈಸ್ ಸೆಲೆಕ್ಷನ್ ಮ್ಯಾಟ್ರ್ ಆಗುತ್ತೆ, ಆರ್ಡರ್ ಮ್ಯಾಟ್ರ್ ಆಗಲ್ಲ. ಸೊ ದ್ಯಾಟ್ ಈಸ್ ಕಾಂಬಿನೇಷನ್. ನೆಕ್ಸ್ಟ್ ಇವಾಗ ಫಸ್ಟ್ ಒಂದು ಎಕ್ಸಾಂಪಲ್ ನೋಡಿಬಿಡೋಣ. ಫಸ್ಟ್ ಪರ್ಮಿಟೇಷನ್ ಮಾಡಿಬಿಡೋಣ. ಆರ್ಡರ್ ಮ್ಯಾಟ್ರ್ ಆಗುತ್ತೆ ಯಾವಾಗ? ಸೀಕ್ವೆನ್ಸ್ ಇಂಪಾರ್ಟೆಂಟ್ ಇದ್ದಾಗ. ಸೊ ಫಾರ್ಮುಲಾ ಈಗ ನಾನು ಆಲ್ರೆಡಿ ಹೇಳಿದೆ. ಪಾಸ್ವರ್ಡ್ ಈಗ ನಾವು ಒಂದು 4 ಡಿಜಿಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಂತ ಇದ್ದೀನಿ. ಸೊ ಆಬ್ವಿಯಸ್ಲಿ ನಾವು 0 to 9 ಇರೋ ನಂಬರ್ಸ್ನೇ ಯೂಸ್ ಮಾಡಬೇಕಲ್ವಾ? ಸೊ ಟೋಟಲಿ 0 ಇಂದ ಹಿಡಿದು 9 ಅಂದರೆ ಎಷ್ಟು ನಂಬರ್ ಆಯಿತು? 10 ನಂಬರ್ ಆಯಿತು. ಸೊ ಅದರಲ್ಲಿ ನಾನು 4 ಡಿಜಿಟ್ ಪಾಸ್ವರ್ಡ್ ಮಾತ್ರ ಇಡಬೇಕು ಅಂತಂದರೆ ಸೊ ಎನ್ ಬಿಕಮ್ 10. ನೆಕ್ಸ್ಟ್ ಆರ್ ಅಂತಂದರೆ ಅದರಲ್ಲಿ 4 ಮಾತ್ರನೇ ಬೇಕಲ್ಲ ನನಗೆ. ಸೊ ದಟ್ ಈಸ್ 4. ಸೊ ಎನ್ ಪಿ ಆರ್ ಇದ್ದಲ್ಲಿ 10 P4 ಹಾಕ್ತೀವಿ. ಸೊ ದಟ್ ಈಸ್ ಈಕ್ವಲ್ ಟು ಎನ್ ಅಂತಂದರೆ 10 ಆಗಿತ್ತು. ಸೊ ಎನ್ ಫ್ಯಾಕ್ಟೋರಿಯಲ್ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 10 ಮೈನಸ್ 4 ಫ್ಯಾಕ್ಟೋರಿಯಲ್. ಮೇಲ್ಗಡೆ 10 ಫ್ಯಾಕ್ಟೋರಿಯಲ್ ಆಯಿತು, ಕೆಳಗಡೆ 10 ಮೈನಸ್ 4 ಅಂದರೆ 6. ಸೊ ಇವಾಗ ಇದನ್ನು ನೀವು 10ರಿಂದ 10 9 8 7 6 ಅಂತ ಹಿಂಗೆ 1ವರೆಗೂ ಬರೀತೀರ, ಕೆಳಗಡೆನೂ ಹಾಗೆ ಬರೀತೀರ. ಸೊ ಅದ್ರ ಬದಲು ಕೆಳಗಡೆ ಇದ್ದಿದ್ದು 6ವರೆಗೂ ಎಲ್ಲ ಡಿಲೀಟ್ ಮಾಡಿಬಿಡೋಣ. ಎಲ್ಲನೂ ಕ್ರಾಸ್ ಮಾಡ್ತೀವಿ, ಅದನ್ನು ಇದಕ್ಕೆ ಕ್ರಾಸ್ ಹೊಡ್ಕೋತೀವಿ. ಸೊ ಅಲ್ಲೇನಾಯಿತು? 10 ಉಳಿತು, ಮೇಲ್ಗಡೆ 10 ಇಂಟು 9 ಇಂಟು 8 ಇಂಟು 7 ಇಷ್ಟೇ ಉಳಿದಿತ್ತು. ಸೊ ಇವಾಗ ಅದನ್ನೆಲ್ಲ ಗುಣಿಸಿ ಮೇಲ್ಗಡೆ ಇರೋದನ್ನ ಏನೇನು ಬಂತು? 10 ಇಂಟು 9 ಅಂದರೆ 90 ಆಯಿತು. ಮತ್ತು ಇನ್ನು 2 ನಂಬರ್ ಏನು ಉಳಿತು? 8 ಮತ್ತು 7 ಉಳಿತು. 90 ಇಂಟು 8 ಮೊದಲೇ 72, 720 ಇಂಟು 7 ಮಾಡಿ. ಸೊ ದ್ಯಾಟ್ ಬಿಕಮ್ 5040. ಸೊ ಇಷ್ಟು ಕಾಂಬಿನೇಷನ್ಸಲ್ಲಿ 4 ನಂಬರ್ ಪಾಸ್ವರ್ಡ್ ಇಡಬೇಕಂದ್ರೂ ನಾವು 10 ನಂಬರ್ಸಲ್ಲಿ ಇಷ್ಟು ಕಾಂಬಿನೇಷನ್ಸಲ್ಲಿ ಇಡ್ಬೋದು ಅಂತ ಅರ್ಥ. ಇದು ಇಷ್ಟು ಪರ್ಮಿಟೇಷನ್ಸಲ್ಲಿ ಇಡ್ಬೋದು ಅಂತ ಅರ್ಥ. ನೆಕ್ಸ್ಟ್ ಈಗ ಪೋಡಿಯಂ ಪ್ಲೇಸ್ಮೆಂಟ್ ಮಾಡಬೇಕಾಗಿದೆ. 3 ಪ್ಲೇಯರ್ಸ್ ಅಮಾಂಗ್ 8 ಮೆಂಬರ್ಸ್ನ ನಿಲ್ಲಿಸ್ಬೇಕು ನಾವು. ಹೆಂಗೆ ನಿಲ್ಲಿಸ್ಬೋದು? ಎನ್ ಪಿ ಆರ್. ಸೊ ಎನ್ ಬಿಕಮ್ 8 ಆ್ಯಂಡ್ ಆರ್ ಬಿಕಮ್ 3. ಸೊ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 ಮೈನಸ್ 3 ಫ್ಯಾಕ್ಟೋರಿಯಲ್ ದಟ್ ಈಸ್ ಈಕ್ವಲ್ ಟು 8 ಫ್ಯಾಕ್ಟೋರಿಯಲ್. ಕೆಳಗಡೆ 5 ಫ್ಯಾಕ್ಟೋರಿಯಲ್ ಆಯಿತು. ಸೊ 5ವರೆಗೂ ಎಲ್ಲನೂ ಡಿಲೀಟ್, ಮೇಲ್ಗಡೆದನ್ನು ಕೆಳಗಡೆದನ್ನು ಕ್ರಾಸ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ಮಾತ್ರ ಎಲಿಮೆಂಟ್ಸ್ ಉಳಿಯುತ್ತೆ. 8 ಇಂಟು 7 ಇಂಟು 6 ಉಳಿತು. ಸೊ ಅದನ್ನ ನೀವು ಇಂಟು ಮಾಡಿದ್ರೆ ಯು ವಿಲ್ ಗೆಟ್ 336. ಸೊ 336 ಟೈಮ್ಸ್ ನೀವು 1 2 3ನ ಚೇಂಜ್ ಮಾಡ್ಬೋದು ಅಂತ ಅರ್ಥ. ಅಷ್ಟು ಪರ್ಮಿಟೇಷನ್ಸಲ್ಲಿ ಇಡ್ಬೋದು ಅಂತ. ನೆಕ್ಸ್ಟ್ ಕಾಂಬಿನೇಷನಲ್ಲಿ ಆರ್ಡರ್ ಮ್ಯಾಟ್ರ್ ಆಗಲ್ಲ, ಸೆಲೆಕ್ಷನ್ ಮ್ಯಾಟ್ರ್ ಆಗುತ್ತೆ. ಸೊ ಸೆಲೆಕ್ಷನ್ ಕಮಿಟಿದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಸೇಮ್ ಈಗ 3 ಮೆಂಬರ್ಸ್ ಚೂಸ್ ಮಾಡಿ ಒಂದು ಕಮಿಟಿ ಮಾಡಬೇಕಾಗಿದೆ ಅಮಾಂಗ್ 8 ಮೆಂಬರ್ಸ್. ಸೊ N8C3 ಈಸ್ ಈಕ್ವಲ್ ಟು 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಆ್ಯಂಡ್ 8 ಮೈನಸ್ 3 ಫ್ಯಾಕ್ಟೋರಿಯಲ್. ಈಗ 8 ಫ್ಯಾಕ್ಟೋರಿಯಲ್ ಮೇಲೆ ಬರ್ತೀರಾ, ಕೆಳಗಡೆ 3 ಫ್ಯಾಕ್ಟೋರಿಯಲ್ ಮತ್ತು 5 ಫ್ಯಾಕ್ಟೋರಿಯಲ್ ಆಯಿತಾ. ಆಬ್ವಿಯಸ್ಲಿ ನಾವೇನು ಮಾಡಿದ್ವಿ ಆವಾಗಲೇ 5 ಫ್ಯಾಕ್ಟೋರಿಯಲ್ವರೆಗೂ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ, ಮೇಲ್ಗಡೆದನ್ನ ಕೆಳಗಡೆದಕ್ಕೆ. ಈಗ ಮತ್ತೆ 3 ಫ್ಯಾಕ್ಟೋರಿಯಲ್ ಉಳಿದೈತೆ. ಮೇಲ್ಗಡೆ ಏನೇನು ಎಲಿಮೆಂಟ್ ಇರುತ್ತೆ? 8 7 6 ಐತೆ. ಕೆಳಗಡೆ 3 ಇಂಟು 2 ಇರುತ್ತೆ. 3 ಇಂಟು 2 ಅಂದರೆ 6 ಆಯಿತು. ಮೇಲ್ಗಡೆ 1 6 ಐತಲ್ಲ, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಮೇಲೆ ಉಳಿದಿರೋದು 2 ನಂಬರ್ 8 ಇಂಟು 7 7 8 56.
ಅಷ್ಟೇ. ಸೊ ದ ಆನ್ಸರ್ ಈಸ್ 56. ನೆಕ್ಸ್ಟು ಡ್ರಾಯಿಂಗ್ ಕಾರ್ಡ್ಸ್ ಅಂದ ತಕ್ಷಣ ಇದಂತರೂ ಚಿಕ್ಕ ವಯಸ್ಸಿಂದನೂ ಓದ್ಕೊಂಡು ಬರ್ತಿದ್ವಿ. ಲೆಟ್ಸ್ ಸಿ. ಸೊ 2 ಕಾರ್ಡ್ಸ್ನ ನೀವು ಒಂದು ಡೆಕ್ ಅಂತಂದರೆ 52 ಕಾರ್ಡ್ಸ್ ಇರುತ್ತೆ ಒಂದು ಡೆಕ್ಕಲ್ಲಿ. ಸೊ ಆ ಡೆಕ್ಕಲ್ಲಿಂದ ನೀವು 2 ಕಾರ್ಡ್ ತೆಗಿತೀರ. ಸೊ ಇದೇ 2 ಕಾರ್ಡ್ ಬರಬೇಕಂದ್ರೆ ಎಷ್ಟು ಕಾಂಬಿನೇಷನಲ್ಲಿ ಎಷ್ಟು ಥರ ಬರ್ಬೋದು ಅಂತ. ಸೊ 52 become n and r is 2. So 52 factorial divided by 2 factorial and 52 minus 2 factorial. ಸೊ ಈ ಕಡೆ ಏನು ಬಂತು, ಸೊ ಮೇಲ್ಗಡೆ 52 factorial divided by 2 factorial into 50 factorial. ಸೊ 50 ಫ್ಯಾಕ್ಟೋರಿಯಲ್ವರೆಗೂ ಅಂದರೆ 50ಇಂದ ಏನೈತಲ್ಲ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಕೆಳಗಡೆದನ್ನ ಮೇಲ್ಗಡೆದಕ್ಕೆ. ಸೊ ಮೇಲ್ಗಡೆ ಏನೇನು ಉಳೀತು ಹೇಳಿ, 52 ಆ್ಯಂಡ್ 51 ಉಳೀತು. ಸೊ ಕೆಳಗಡೆ 2 ಉಳೀತು, 2 ಇಂಟು 1 ಆಬ್ವಿಯಸ್ಲಿ. ಸೊ 2 ಇಂದ 52ನ ಡಿವೈಡ್ ಮಾಡಿ, 2 4 ಆಯಿತು. ಸೊ 1 ಆ ಕಡೆ ಹೋಯಿತು, 2 6. ಸೊ 26 ಇಂಟು 51 ಮಾಡಿದ್ರೆ ದಿಸ್ ವಿಲ್ ಬಿ ದ ಆನ್ಸರ್ 1326. ಎಸ್, ನಾನು ಹೀಗೆ ಓರಲ್ಲಿ ಹೇಳ್ತಿದ್ದೀನಿ ಅಂದ್ಕೋಬೇಡಿ. ಸೊ ಯು ಶುಡ್ ಪ್ರಾಕ್ಟೀಸ್ ಡೂಯಿಂಗ್ ಮ್ಯಾಥ್ಸ್ orally, I mean just by imagining things. Okay, real world examples, of course, as we did like password and security, sports and competitions alli, academic and research alli. So this is it. ನೆಕ್ಸ್ಟ್ ಬರೋದು ಟಾಪಿಕ್ ನಂಬರ್ 7, ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನೇನು ಬರುತ್ತೆ, ಕಲೆಕ್ಟಿಂಗ್, ಅನಲೈಸಿಂಗ್, ಪ್ರೆಸೆಂಟಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್. ಮೀನ್ ಅಂತಂದರೆ ಈಗ ಒಂದು 10 ನಂಬರ್ ಇರುತ್ತೆ, 10 ನಂಬರ್ನ ಆ್ಯಡ್ ಮಾಡ್ತೀರಾ ಮೇಲ್ಗಡೆ, ಅದ್ರ ಡಿವೈಡೆಡ್ ಬೈ 10 ನಂಬರ್ ಆಯ್ತಲ್ಲ, ಸೊ 10. ಸೊ ದ್ಯಾಟ್ ಬಿಕಮ್ ಮೀಡಿಯನ್ ಅಂತಂದರೆ ಮಿಡಲ್ ವ್ಯಾಲ್ಯೂ ಆಫ್ ಅನ್ ಆರ್ಡರ್ಡ್ ಅಟ್ ಡಾಟಾ ಸೆಟ್. ಈಗ ಒಂದು 7 ನಂಬರ್ ಇರುತ್ತೆ, ಆ ಕಡೆದು 3 ಈ ಕಡೆದು 3 ಬಿಟ್ಬಿಡಿ, ಮಿಡಲಲ್ಲಿ ಏನಿರುತ್ತಲ್ಲ ದ್ಯಾಟ್ ಈಸ್ ಅ ಮೀಡಿಯನ್. ಮೋಡ್ ಅಂತಂದರೆ ಈಗ ಒಂದು 50 ನಂಬರ್ ಇದೆ, ಅದರಲ್ಲಿ 25 ಮತ್ತೆ ಫ್ರಿಕ್ವೆಂಟಾಗಿ ಹೀಗೆ ರಿಪೀಟ್ ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ ದ್ಯಾಟ್ ಈಸ್ ಯುವರ್ ಮೋಡ್. 25 is your mode. Measures of dispersion, range, variance and standard deviation. Practical uses ಎಲ್ಲೆಲ್ಲಿ ಬರುತ್ತೆ, market research, risk assessment and predictive analytics. Moving on, ಇದ್ರ ಬಗ್ಗೆ ನಾನು ಚೂರು ಹೇಳ್ತೀನಿ ನಿಮಗೆ ಲಾಸ್ಟ್. ಡೆಫಿನಿಷನ್ಸ್ ವಿ ಆಲ್ರೆಡಿ ಸಾ. ಆ್ಯಂಡ್ ರೇಂಜ್ ಅಂತಂದ್ರೇನು, ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಮಿನಿಮಮ್. ಇಲ್ಲೇ ನೋಡಿ ಇದ್ರ ಪಕ್ಕನೇ ಎಕ್ಸಾಂಪಲ್ ಇದೆ. ರೇಂಜ್ ಅಂತಂದರೆ ಈಗ ಮ್ಯಾಕ್ಸಿಮಮ್ 12 ಐತೆ ಎಕ್ಸಾಂಪಲ್ಗೆ, ಆಮೇಲೆ ಮಿನಿಮಮ್ 4 ಐತೆ, ಸೊ 8 ಈಸ್ ಅ ರೇಂಜ್. ನೆಕ್ಸ್ಟ್ ವೇರಿಯನ್ಸ್ನ ವಿ ಡಿನೋಟ್ ಆ್ಯಸ್ ಸಿಗ್ಮಾ ಸ್ಕ್ವಯರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸ್ಕ್ವಯರ್ ರೂಟ್ ಆಫ್ ವೇರಿಯನ್ಸ್ ಇರುತ್ತೆ ಆ್ಯಕ್ಚುಲಿ, ಸೊ ದಟ್ ಈಸ್ ಓನ್ಲಿ ಸಿಗ್ಮಾ. ಈಗ ವೇರಿಯನ್ಸ್ದು ಒಂದು ಎಕ್ಸಾಂಪಲ್ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ ನೋಡಿ, ಸಿಗ್ಮಾ ಸ್ಕ್ವಯರ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಎಕ್ಸ್ ಬಾರ್ ಅಂತಂದರೆ ಮೀನ್ ಆಬ್ವಿಯಸ್ಲಿ. ಸೊ ಫಸ್ಟು ಈಗೊಂದು ಮೀಡಿಯನ್ ಮೋಡ್ ಇಲ್ಲೇ ಇದೆ ನೋಡ್ಕೊಂಬಿಡಿ. ಸೊ ಈಗ ಟೋಟಲ್ 5 ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ದ ಥಿಂಗ್ಸ್. ಫಸ್ಟ್ ಒನ್ ಮೀನ್, ಸಮ್ ಆಫ್ ಆಲ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್. ಓಕೆನಾ, ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ, 4, 7, 9, 10, 12 ಅಂತ ನಂಬರ್ಸ್ ಕೊಟ್ಟಿದ್ದಾರೆ. ಅವನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ನಂಬರ್ ಇದ್ದಾವೆ, 5 ನಂಬರ್ ಇದ್ದಾವೆ, ಅದನ್ನ ಡಿವೈಡೆಡ್ ಬೈ 5 ಇಂದ ಮಾಡಿಬಿಡಿ. ಸೊ ದಟ್ ಈಸ್ ಯುವರ್ ಮೀನ್. 8.4 ಈಸ್ ಯುವರ್ ಮೀನ್. ನೆಕ್ಸ್ಟ್ ಮೀಡಿಯನ್ ಅಂತಂದರೆ ಮಿಡಲ್ ವ್ಯಾಲ್ಯೂ. ಈಗ 5 ನಂಬರ್ ಇತ್ತಾ, ಅದೇ ಸೇಮ್ ಇಲ್ಲಿ ನೋಡಿ ಮಿಡಲಲ್ಲಿರೋ ನಂಬರ್ ಯಾವುದು, 9, ದಟ್ ಈಸ್ ಅ ಮೀಡಿಯನ್. ನೆಕ್ಸ್ಟ್ ಬರೋದು ಮೋಡ್ಗೆ ಬೇರೆ ಎಕ್ಸಾಂಪಲ್ ತೊಗೊಂಡಿದ್ದಾರೆ ನೋಡಿ, 2, 4, 4, 6, 6, 6, 8. ಸೊ ಜಾಸ್ತಿ ರಿಪೀಟ್ ಆಗಿರೋ ನಂಬರ್ ಯಾವುದು, ದಟ್ ಈಸ್ ಯುವರ್ ಮೋಡ್, ದಟ್ ಈಸ್ 6. ಕ್ವಿಕ್ ಎಕ್ಸಾಂಪಲ್ ನೋಡೋಣ, ವೆರಿ ಕ್ವಿಕ್. 3 ಡಾಟಾ ಏನಿದೆ, 3, 5, 7, 7, 9, ದಟ್ ಈಸ್ ಯುವರ್ ಎಕ್ಸ್. ಓಕೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡ್ಕೋಬೇಕು ಫಸ್ಟು. ಯಾಕಂದರೆ ಈಗ ನೋಡಿ, ನೀವು ವೇರಿಯನ್ಸ್ ಕಂಡುಹಿಡಿಬೇಕಂದ್ರೆ ಸಿಗ್ಮಾ ಸ್ಕ್ವಯರಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇದೆ, ಅದನ್ನು ಸಮ್ಮೇಷನ್ ಮಾಡ್ಬೇಕು ನೀವು, ಮತ್ತು ಅದನ್ನೆಲ್ಲ ಸಮ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಇಲ್ಲಿ ಪಕ್ಕ ಫಸ್ಟು ಸ್ಕ್ವಯರ್ ಮಾಡಬೇಕು, ಅದಾದಮೇಲೆ ಸಮೇಷನ್ ಮಾಡಬೇಕು ನೀವು. ಸೊ ಫಸ್ಟು ಮೀನ್ ಕಂಡುಹಿಡಿದ್ಬಿಡೋಣ. ಮೀನ್ ಅಂತಂದ್ರೇನು, 3 + 5 + 7 + 9 ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ, 5 ಇದೆ. ಸೊ ದ್ಯಾಟ್ ಬಿಕಮ್ 6.2. 6.2 ಈಸ್ ಯುವರ್ ಮೀನ್.
ಅದನ್ನು ಕಂಡುಹಿಡಿದ್ಬಿಟ್ವಿ. ಈಗ ನಾವು ವೇರಿಯನ್ಸ್ ಕಂಡುಹಿಡಬೇಕಂದ್ರೆ ಫಸ್ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡ್ಕೋಬೇಕು. ಮೀನ್ ಏನು ಬಂದಿತ್ತು ನಮಗೆ 6.2 ಬಂದಿತ್ತಲ್ವಾ. ಸೊ 3 ಮೈನಸ್ 6.2 ಅಂದರೆ ಮೈನಸ್ 2.2 ಬಂತು. ಇಲ್ಲೇ ಇದೆ ನೋಡಿ ಟೇಬಲ್ ನೋಡಿ. ನೆಕ್ಸ್ಟು 5 ಮೈನಸ್ 6.2 ಅಂದರೆ ಏನು ಬಂತು 1.2 ಬರಬೇಕಲ್ಲಿ. ಓಕೆ, ನೆಕ್ಸ್ಟು 7 ಮೈನಸ್ 6.2. ಸಾರಿ, ದಟ್ ಈಸ್ ರೈಟ್ ಆ್ಯಕ್ಚುಲಿ. ಇಲ್ಲ, 1.2, ದಟ್ ಈಸ್ ರೈಟ್. ನೆಕ್ಸ್ಟು 7 ಮೈನಸ್ sorry, actually this example is not correct. Okay, I will give one more in the next video, so we'll leave it here. But this is the I hope you understand the formula and variance, how we find a variance, then standard deviations ella. So this is your quick revision class. So practical uses ಹೇಳಬೇಕಂದ್ರೆ of course I already said market research ಅಲ್ಲಿ ಯೂಸ್ ಮಾಡ್ತೀವಿ, risk assessment ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ, predictive analysis ಮಾಡೋಕ್ಕೋಸ್ಕರ ಕೂಡ ಯೂಸ್ ಮಾಡ್ತೀವಿ. So this is all about your quantitative. Okay, we'll meet you in the next video with a new concept or the same concept with a new examples. Till then, take care. Bye bye.